ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಜೀವನವನ್ನು ಸಾಗಿಸಿದೀವಂದ್ರ ನಮಗೆ ಯಾವ ತೊಂದರೆನೂ ಈ ಜೀವನದೊಳಗ ಬರಂಗಿಲ್ಲ. ಸರಾಗವಾಗಿ ನಡೆದ್ಬಿಡ್ತ ಸಂಸಾರ. ಮತ್ತ ಅದನ್ನ ಅವ ಹಂಗಂದ ನನಗ್ ಹಿಂಗಂದ ಅಂತೇಳಿ ಜಗಳ ಬಿಡ್ತೀವಲ್ಲ ಸಂಸಾರ ಬರ್ಬಾದ್ ಆಗ್ಬಿಡ್ತದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ ಈ ಎಲ್ಲ ಕುಂದತನಗಳನ್ನ ಸಹಿಸಿಕೊಂಡು ಅದರ ಸೂತ್ರ ಏನಿರ್ತದಲ್ಲ ಅದನ್ನ ಹುಡುಕ್ಯಾಡ ಪ್ರಯತ್ನ ಮಾಡ್ಬೇಕು. ಇಲ್ಲಿ ಏನಾಗಿತ್ತಂದ್ರ ಈ ವಿಜಯ ಶರ್ಮಾ ಮತ್ತು ವಿನಯ್ ಶರ್ಮಾ ಹೋದ್ರು, ಅರಮನೆ ಕಟ್ಟಿದ, ಅಲ್ಲಿ ಬಂಗಾರ ಅಂಗಡಿ ಹಾಕಿದ. ಇತ್ತಗಡೆ ಇವ ವಿನಯ್ ಶರ್ಮಾ ಒಂದ್ ಊರ ಬಡ್ಡಿ ಒಳಗೆ ಏನು ಮಾಡಿದಂದ್ರೆ ಒಂದು ಕುಶಲವನ್ನು ಹಾಕಿದವ. ಅಲ್ಲಿ ಆಯುರ್ವೇದ ಆ ಗ್ರಂಥವನ್ನು ಅಧ್ಯಯನ ಮಾಡಕತ್ತಿ ನಾವು. ಅಲ್ಲಿ ಬರ್ತಕ್ಕಂಥ ಬಡವರು ಬಗ್ಗರು ಎಲ್ಲ ಬಂಗಾರಿ ಕಾಯಿಲೆಯನ್ನು ವಾಸಿ ಮಾಡ್ತಾ ಮಾಡ್ತಾ ಹೊರಟಿದ್ದ. ಮುಂದ ಏನಂತಂದ್ರ ರಾಜರಿಗೆ ದೊಡ್ಡ ಕಾಯಿಲೆ ಬಂದ್ರು. ಅವ್ರು ಎಷ್ಟು ಮಂದಿ ಪಂಡಿತರು ಬಂದು ಪ್ರಯತ್ನ ಮಾಡಿದ್ರು ಅವ್ರಿಗೆ ಏನು ಆರಾಮ ಆಗ್ಲಿಲ್ಲ. ಮುಂದೆ ಅವ್ರ ಸೇವಕ ನೆನಪು ತಗದ ರಾಜರೇ ಹಿಂದಕ್ಕೊಮ್ಮೆ ವಿಜಯ ಶರ್ಮಾ ವಿನಯ್ ಶರ್ಮಾ ಅನ್ನೋರು ಅರಮನೆಗೆ ಬಂದಿದ್ರು. ಅದ್ರೊಳಗ ವಿನಯ್ ಶರ್ಮಗ ತಾಯಿಗಳಿಗೆ ಗ್ರಂಥವನ್ನು ನೀವೇ ಪಡಿಸಿದಿಲ್ಲ, ಅವ ಬಹಳ ಶ್ರೇಷ್ಠನ, ಎಂತ ಕಾಯಿಲೆ ಇದ್ರು ಅವ ಆರಾಮ ಮಾಡ್ತಾನ, ಯಾಕಂದ್ರೆ ಅವ್ರಿಗೆ ಕರ್ಸೋನು ಅಂದವ ಸೇವಕ. ಅವಾಗ ರಾಜರ ಲಾಸ್ಟ್ ಮುಗಿದ ಬಿಟ್ಟಿತ್ತು ಎಲ್ಲ ಆತ ಬಿಡು, ಹಂಗಾರ ಅವನೊಬ್ಬ ಕರಿಸ್ಬಿಡು ನೋಡ್ರು ಆರಾಮಾದ ಆಗ್ತದ ಇದಕ್ಕೆ ಬಿಡ್ತದ ಅಂದ. ರಾಜ ಲಾಸ್ಟ್ ಮೂಮೆಂಟ್ ಬಂದಿದ್ದ. ಅವಾಗ ಇವ್ರಿಗೆ ಹೋಗಿ ಹೇಳಿದ್ರು, ಈ ವಿನಯ್ ಶರ್ಮಗೆ ಹೋಗಿ ಬಂದು ಹೇಳಿದ್ರು ಸೇವಕರು, ನಮ್ಮ ರಾಜರಿಗೆ ಆರಾಮಿಲ್ಲ, ನೀವು ಇವತ್ತು ಬರಬೇಕು, ಅಲ್ಲಿ ಅವ್ರು ಚಿಕಿತ್ಸೆ ಮಾಡ್ಬೇಕಂತ ಕೇಳ್ಕೊಂಡಾಗ ಅವ ವಿನಯ್ ಶರ್ಮಾ ಅರಮನೆಗೆ ಬಂದ ಅವನಿಗೆ 8 ದಿನಗಳ ಪರ್ಯಂತರ ರಾಜರಿಗೆ ಅವ ಏನ್ ಮಾಡಿದವ ಔಷಧೋಪಚಾರವನ್ನು ಮಾಡಿದವು. ಅವಾಗ 1 ದಿನ 2 ದಿನ ಹಂಗ ಅವಾಗ ಆರಾಮ ಮಾಡ್ಕೊತ 8 ದಿನಕ್ಕೆ ಪೂರ್ಣ ಆರಾಮ ಆಗ್ಬಿಡ್ತಿ ರಾಜರಿಗೆ. ಅಂದ್ರೆ ಏನು, ಇವ ಗುರುವಿನ ಮೇಲೆ ಶ್ರದ್ಧಾನು ಇದ್ದ, ಭಕ್ತಿನೂ ಇದ್ದ, ಆಯುರ್ವೇದ ಆ ಗ್ರಂಥವನ್ನು ಸರಿಯಾಗಿ ಅಧ್ಯಯನ ಮಾಡಿ ಆ ಎಲ್ಲಾ ರೋಗಗಳನ್ನ ಸರಿಯಾಗಿ ಕಂಡು ಹಿಡಿದು ಅವ ಔಷಧಿ ಕೊಟ್ಟು ನಿವಾರಣೆ ಮಾಡ್ತಿದ್ದ. ಅಂತ ಒಂದು ಗುರುವಿನ ಶಕ್ತಿನೂ ಇತ್ತು, ಅವನ ಶ್ರದ್ಧಾನೂ ಇತ್ತು. ಅಲ್ಲಿ ಏನಂತಂದ್ರ ರಾಜರಿಗೆ ಆರಾಮಾತು. ಅವಾಗ ರಾಜರು ಏನ್ ಹೇಳಿದ್ರಂದ್ರ ಈ ವಿನಯ್ ಶರ್ಮಿಗೆ ಹೇಳ್ತಾರ, ನೋಡಪ್ಪ ನೀ ಬಹಳ ಶ್ರೇಷ್ಠದಿ, ನೀ ವಿದ್ವಾನದಿ, ಪಂಡಿತದಿ, ನೀ ಇದ ಅರಮನೆಯ ವೈದ್ಯನಾಗಿ ಉಳಿದು ಬಿಡೋತಾರ. ಅವಾಗ ಅವ ವಿನಯ್ ಶರ್ಮಾ ಏನ್ ಮಾಡ್ತಾನಂದ್ರ, ನೋಡ್ರಿ ಈ ಕಟ್ಟಪಾಡದೊಳಗ ಈ ರಾಜ್ಯದೊಳಗ ಈ ಉಳಿದಿನಿ ಅಂದ್ರ ಇಲ್ಲಿ ಅಷ್ಟ ನಾನು ಆಯುರ್ವೇದ ಚಿಕಿತ್ಸೆ ಮಾಡ್ಬೇಕಾಗ್ತದೆ. ಹಿಂದೆ ಎಷ್ಟೋ ಜನ ಬಡಬಗ್ಗದಾರ, ಅವ್ರ ಸೇವೆಗಾಗಿ ನಾ ಇದನ್ನ ಮಾಡೀನಿ, ನೀವೇನು ಚಿಂತೆ ಮಾಡ್ಬೇಡ್ರಿ. ಇಲ್ಲಿ ಏನಾರ ಆರಾಮ್ ತಪ್ಪಿದ್ರೆ ನನಗೆ ಹೇಳ್ರಿ, ನಾ ಇಲ್ಲಿಗೂ ಬಂದು ಎಲ್ಲ ಅದ್ರ ನಿವಾರಣೆ ಮಾಡ್ತೀನಿ, ಆ ಬಡಬಗ್ಗ ಸೇವೆನೂ ನಾ ಮಾಡ್ಬೇಕಾಗಿದೆ ರಾಜರೇ, ನನ್ನ ತಡಿಬೇಡ್ರಿ ಅಂದವು. ಅವಾಗ ರಾಜನಿಗೆ ಬಹಳ ಆನಂದ ಆಯ್ತು. ಆನಂದ ಆಗಿ ನಿನಗೆ ಏನು ಬೇಕು ಬೇಡ್ತೀಯ ಬೇಡ ಅನ್ನೋದು. ಯಾರಿಗೆ? ವಿನಯ್ ಶರ್ಮಗ ಬೇಡ ಅಂದಾಗ ಅವ್ರು ಏನ್ ಕೇಳಿದ್ರು ಅಂದ್ರೆ, ವಿನಯ್ ಶರ್ಮಾ ಏನಿಲ್ರಿ, ಆ ಊರ ಗಟ್ಟಿ ಒಳಗೆ ನಮ್ಮ ಗುಡಿಸಲದಲ್ಲ ಅದನ್ನ ತೆಗಿಸಿ ಒಂದು ಆಯುರ್ವೇದದ ದವಾಖಾನೆಯನ್ನ ಒಂದು ಮಾಡಿಬಿಡ್ರಿ ಅಂದ್ರೆ ಅವ್ರು ಕಟ್ಟಿಸಿ ಕೊಟ್ಟಬಿಡ್ರಿ, ನಾ ಬಡಬಗ್ಗ ಸೇವೆಯನ್ನ ಮಾಡ್ತಾ ಹೋಗ್ತೀನಿ, ನೀವು ಯಾವಾಗ ಕರೆದ್ರು ನಾ ಬರ್ತೀನಿ ಅಂದ್ರು. ಅವಾಗ ಅವನಿಗೆ ದವಾಖಾನೆಯನ್ನು ಕಟ್ಟಿದ್ರು, ಅವ್ನು ಮನಿನೂ ಕಟ್ಟಿಕೊಟ್ಟವ ರಾಜ. ಕಟ್ಟಿಕೊಟ್ಟು ಅವ ಸುಖಿ ಆಗ್ಬಿಡ್ದ. ಇಲ್ಲೊಬ್ಬ ಅವ ಹಣ ಬೇಕು, ಬಂಗಾರ ಬೇಕು, ಭೂಮಿ ಬೇಕು ಹೋಗಿತ್ತು ನೋಡಿ ಯಾರು ವಿಜಯ ಶರ್ಮಾ. ಅವನ ಗತಿ ಏನಂತಂದ್ರ, ಅಲ್ಲಿ ಊರು ಸಾಹುಕಾರ ಅವನಿಗೆ ಒಂದು ಹೆಣ್ಣು ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಇವನು ಯಾರಿಗೆ? ವಿಜಯ ಶರ್ಮಾ ಮದುವೆ ಮಾಡ್ತಾನ. ಮುಂದ ಒಂದು ಮಕ್ಕಳಾಗ ಎಲ್ಲ ಅವನಿಗೆ. ಮುಂದೆ ಸ್ವಲ್ಪ ದಿನಗಳ ನಂತರ ಏನಂತಂದ್ರ ಅವನಿಗೂ ಕುಷ್ಠ ರೋಗ ಹತ್ತದ. ಮಹಾ ಕಾಯಿಲೆ ಅದು ಏನು ಮಾಡಿದ್ರು ವಾಸಿನ ಆಗುದಿಲ್ಲ. ಅವಾಗ ಆಕಿ ಹೆಂಡತಿ ಏನ್ ಮಾಡ್ತಾಳಂದ್ರ ಹೊರಗೆ ಹಾಕ್ಬಿಡ್ತಾಳೆ. ಕೆಟ್ಟ ಶ್ರೀಮಂತಿಗೆ ಇದ್ರೆ ಏನು, ನೀವು ಮೊದಲು ನಮ್ಮ ಮನೆಯಾಗ ಇರಬೇಡ, ಮಕ್ಕಳಿಗೂ ಬರ್ತದ ನಮಗೂ ಬರ್ತದ, ಇದು ಅಂಟು ರೋಗದ, ನೀ ಮಾತ್ರ ಮನೆಯಾಗ ಇರಬೇಡ ಅಂತ ಹೇಳಿ ಅವನನ್ನ ಹೊರಗೆ ಹಾಕಿಬಿಡ್ತಾಳೆ. ಹೆಂಗಂದ್ರ ಈ ದುಃಖಮಯವಾದ ಪ್ರಪಂಚದಲ್ಲಿ ಮುಳುಗಿ ನನ್ನ ಹೆಂಡರು, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ ಅಂತ ನಂಬಿರುವೆ, ಇದು ಬಿಡು, ಇದ್ರೊಳಗೆ ಸುಖ ಇಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ನೀನು ಶರಣಾಗತನಾಗು. ಅವರಲ್ಲಿ ಇದ್ದಂತ ಪರಮಾನಂದದ ಸುಖವನ್ನು ಅನುಭವಿಸಿ ನೀ ಮುಕ್ತನಾಗು. ಶಿವಯೋಗಿ ಸಿದ್ಧ ಆನಂದ ಮೂರ್ತಿಯೇ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರುವರು. ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರುವರು ಅಂದ್ರೇನು, ಈ ಸದಾವಕಾಲ ಇದ್ರೊಳಗೆ ಸುಖ ಅದ, ಮತ್ತ ಹೆಣ್ಣು ಮಕ್ಕಳು ನನ್ನವಲ್ಲ ಏನು ನಂಬಿ
ಆ ಕಡೆ ಇದ್ದ ಅವ ಇನ್ನೊಬ್ಬ ವಿನಯ್ ಶರ್ಮಾ ಬಂದ. ಹಿಂಗ ಆ ಕಡೆ ಮಳೆ ಹೊರಗೆ ಕೂತಿದ್ದ. ಅವ ಭಾಳ ಹಿಂಗೆ ಗುದ್ದಾಗಿ ಕೂತಿದ್ದ. ಅವನಿಗೆ ಮದುವೆ ಮತ್ತು ಅವ್ರಿಗೆ ಆರಾಮಿಲ್ಲ ಅಂದ್ರೆ ಅವ್ನು ಭಾಳ ಶ್ರೇಷ್ಠ ಇತ್ತು, ಮನಸ್ಸು ಅವ್ರು ಒಳ್ಳೇದಿತ್ತು. ಯಾಕೆ ಕೂತಿರ್ಬೋದಿಲ್ಲ ಅಂತ ಹೇಳಿ ಹಾಗಾಗಿ ಹೋಗಿ ಮುಂಡಿ ಮ್ಯಾಲ ಕೈ ಎತ್ತು ಬಳಸಿದವು. ಅವಾಗ ಅವ ನನ್ನ ಗೆಳೆಯನ ಇದ್ದಲ್ಲ, ಅವ ಏನು ಮಾಡಿದ್ರೆ ಇವ್ನು ನೋಡಿ ಅವ್ನು ಭಾಳ ಆನಂದ ಆಯ್ತು. ಆನಂದ ಆಗಿ ಕಾಲಿಗೆ ಬಿದ್ದವು. ಕಾಲಿಗೆ ಬಿದ್ದು ಕೇಳ್ತಾನ, ನೋಡು ವಿನಯ್ ಶರ್ಮಾ, ನಾವು ಭೂಮಿ ಬೇಕು, ಭಾಗ್ಯ ಬೇಕು, ಇದೆಲ್ಲ ಸಂಪತ್ತು ಬೇಕಂತ ಹೇಳಿ ಬಂಗಾರ ರತ್ನ ಕೇಳ್ಕೊಂಡು ಹೆಣ್ಣು ಮಕ್ಕಳನ್ನ ಆಗ್ಯಪ್ಪ. ನನಗೆ ಏನೂ ಸುಖ ಆಗಲಿಲ್ಲ. ಅದೇ ಹೆಣ್ಣು ಮಕ್ಕಳು ನನಗೆ ಹೇಳಿಬಿಟ್ಟು ಹೊರಗೆ ಹಾಕ್ಬಿಟ್ಟು ಇದು ದೊಡ್ಡ ಕಾಯಿಲೆ ನನಗೆ ಬಂದದ. ಏನು ಮಾಡೋದು ತಿಳಿದಂಗೆ ಆಗ್ಯದ. ಈಗ ನೀನ ನಾನು ಗಾಡಿ ತೋರಿಸ್ಬೇಕತ್ತಾವ. ಅವಾಗ ವಿನಯ್ ಶರ್ಮಾ ಏನು ಮಾಡ್ತಾನಂದ್ರೆ, ಆಯ್ತಪ್ಪ ಅದರೊಳಗೆ ಏನೋ ಸುಖ ಇಲ್ಲ ಅಂತ ನಿನಗೆ ಆಗೇ ಹೇಳಿದ್ದೆ, ಆದ್ರೆ ನೀನು ಕೇಳಿಲ್ಲ. ಹೋಗಿದ್ದು ಯಾಕಿರಲ್ಲಪ್ಪ ಬಾ ಅಂತೇಳಿ ಮತ್ತೆ ಅವನು ದವಾಖಾನೆ ಕರ್ಕೊಂಡು ಹೋಗಿ ಅವನಿಗೆ ಔಷಧ ಉಪಚಾರ ಎಲ್ಲವನ್ನ ಕೊಡ್ತಾನ. ಈಗ ಒಟ್ಟಿನ ಮ್ಯಾಲೆ ನಾವು ಏನು ಮಾಡ್ಬೇಕಂದ್ರೆ ಅವನನ್ನ ಔಷಧ ಎಲ್ಲವನ್ನ ಕೊಟ್ಟು ಅವನನ್ನ ಆರಾಮನ್ನಾಗಿ ಮಾಡ್ತಾನ. ಯಾರು? ವಿನಯ್ ಶರ್ಮಾ. ನಾವು ಎಲ್ಲೇ ಇರಲಿ ಹೇಗೆ ಇರಲಿ ಏನು ಮಾಡ್ಬೇಕಂದ್ರೆ ಸದಾಕಾಲ ಗುರುವಿನ ನಾಮಸ್ಮರಣೆ ಮಾಡ್ಬೇಕು. ಅದನ್ನ ಬಿಟ್ಟ ಈ ವ್ಯವಸಾಯದೊಳಗೆ ಈ ಸಂಸಾರದೊಳಗೆ ಬಿದ್ದೀವಿ ಅಂದ್ರೆ ಕೆಟ್ಟು ಹೋಗ್ತೀವಿ. ಹೆಂಗಂದ್ರೆ ಕೆಟ್ಟು